ನಮಸ್ತೆ ರೈತ ಬಾಂಧವರೇ, ತಮಗೆಲ್ಲರಿಗೂ ಅಗ್ರಿಪ್ಲೆಕ್ಸ್ ಇಂಡಿಯಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ನಮಗೆ ಕೇಳಿ ಬಂದ ಪ್ರಶ್ನೆಗಳೆಂದರೆ ಈರುಳ್ಳಿ ಬೆಳೆಗಾರರಿಂದ. ಅದಕ್ಕಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾವು ಈರುಳ್ಳಿ ಬೆಳೆಯಲ್ಲಿ ಬರುವಂಥ ಪ್ರಮುಖ ಕೀಟಗಳು ಮತ್ತು ಅದರ ನಿರ್ವಹಣೆ ಹೇಗೆ ಮಾಡಬೇಕಂತ ತಿಳಿದುಕೊಳ್ಳೋಣ. ಮೊದಲನೇದಾಗಿ ಥ್ರಿಪ್ಸ್ ನುಸಿಯು. ಈ ಥ್ರಿಪ್ಸ್ ನುಸಿಯು ಎಲೆಗಳ ಮೇಲೆ ಮತ್ತು ಎಲೆಗಳ ಸುಳಿಗಳ ಮೇಲೆ ರಸಗಳನ್ನು ಹೀರೋಕೆ ಪ್ರಾರಂಭಿಸುತ್ತದೆ. ಹೀಗೆ ರಸ ಹೀರುವುದರಿಂದ ಎಲೆಗಳ ಮೇಲೆ ನಾವು ಚಿಕ್ಕ ಚಿಕ್ಕದಾದ ಬಿಳಿಯ ಮಚ್ಚೆಗಳನ್ನು ನೋಡುತ್ತೇವೆ. ಹೀಗೆ ಬಿಳಿಯ ಮಚ್ಚೆಗಳು ದೊಡ್ಡದಾದಂತೆ ಎಲೆಗಳ ತುದಿಯು ಹಳದಿ ಬಣ್ಣಕ್ಕೆ ತಿರುಗಿ ಒಣಗಿ ಸಾಯುತ್ತದೆ. ಈ ಥ್ರಿಪ್ಸ್ ನುಸಿಯನ್ನು ನಾವು ರಾಸಾಯನಿಕವಾಗಿ ಹೇಗೆ ನಿರ್ವಹಣೆ ಮಾಡಬೇಕಂದ್ರೆ, ಮೊದಲನೇದಾಗಿ ಇಮಿಡಾಕ್ಲೋಪ್ರಿಡ್ ಕಂಟೆಂಟ್ ಹೊಂದಿರುವಂಥ ಕಾನ್ಫಿಡರ್ 1 ml ಪ್ರತಿ ಲೀಟರ್ ನೀರಿಗೆ, ಅದರ ಜೊತೆ ಅನ್ಶುಲ್ ಮ್ಯಾಗ್ಸಿನಿಮ್ 3.4 ml ಪ್ರತಿ ಲೀಟರ್ ನೀರಿಗೆ, ಅದರ ಜೊತೆ ಅನ್ಶುಲ್ ಅಥವಾ ಮಲ್ಟಿಪ್ಲೆಕ್ಸ್ ಮ್ಯಾಗ್ಸಿವೇಟ್ 1 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಹೀಗೆ ಈ ರಾಸಾಯನಿಕದಿಂದ ಕಡಿಮೆ ಆಗದಿದ್ದಲ್ಲಿ ನಾವು ಲ್ಯಾನ್ಸರ್ ಗೋಲ್ಡ್ 2 ಗ್ರಾಂ ಪ್ರತಿ ಲೀಟರ್ ನೀರಿಗೆ ಅಥವಾ ಕ್ಯೂರೋಕ್ರಾನ್ 2.5 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಎರಡನೆಯ ಮುಖ್ಯ ಕೀಟವೆಂದರೆ ಎಲೆ ತಿನ್ನುವ ಕೀಟ. ಇದು ಮೊದಲನೇದಾಗಿ ಹಸಿರು ಬಣ್ಣದಲ್ಲಿ ಇರುತ್ತದೆ, ತದನಂತರ ಕಂದು ಬಣ್ಣಕ್ಕೆ ತಿರುಗುತ್ತದೆ. ಈ ಕೀಟದ ಬಾಧೆ ನೋಡೋದಾದರೆ ಇದು ಎಲೆಗಳನ್ನು ಕೊರೆದು ತಿನ್ನುತ್ತಾ ಹೋಗುತ್ತದೆ. ಹೀಗೆ ಕ್ರಮೇಣವಾಗಿ ಕೊರೆದು ತಿನ್ನುವುದರಿಂದ ಗಿಡವು ಒಣಗಿ ಸಾಯುತ್ತದೆ. ಈ ಕೀಟವನ್ನು ನಾವು ರಾಸಾಯನಿಕವಾಗಿ ಹೇಗೆ ನಿರ್ವಹಣೆ ಮಾಡಬೇಕಂದ್ರೆ, ಲ್ಯಾಂಬ್ಡಾಸೈಲೋತ್ರಿನ್ ಕಂಟೆಂಟ್ ಹೊಂದಿರುವಂಥ ಕರಾಟೆ 2 ml ಪ್ರತಿ ಲೀಟರ್ ನೀರಿಗೆ, ಅದರ ಜೊತೆ ಅನ್ಶುಲ್ ಸ್ಟಿಕ್ಮ್ಯಾಕ್ಸ್ 1 ml ಮತ್ತು ಅನ್ಶುಲ್ ಮ್ಯಾಗ್ಸಿನಿಮ್ 3.4 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಮೂರನೆಯ ಮುಖ್ಯವಾದ ಕೀಟವೆಂದರೆ ಮ್ಯಾಗೋಟ್ ಅಂತಲೇ ಹೇಳ್ಬೋದು. ಈ ಮ್ಯಾಗೋಟ್ ಕೀಟವು ಮಣ್ಣಿನಲ್ಲಿ ಬೆಳೆಯುವ ಪದಾರ್ಥವನ್ನು ತಿಂದು ಬದುಕುತ್ತದೆ ಮತ್ತು ಮೊಳಕೆ ಒಡೆದ ಸಸಿಗಳನ್ನು, ಇನ್ನು ಮೊಳಕೆ ಒಡೆಯದೇ ಇರುವಂಥ ಬೀಜಗಳನ್ನು ತಿಂದು ಬದುಕುತ್ತವೆ. ಈ ಕೀಟವು ಈರುಳ್ಳಿಯ ಬೇರುಗಳನ್ನು ಮತ್ತು ಈರುಳ್ಳಿಯ ಗೆಡ್ಡೆಯನ್ನು ತಿಂದು ಬದುಕುತ್ತವೆ. ಹೀಗೆ ಗೆಡ್ಡೆ ತಿನ್ನುವುದರಿಂದ ಗೆಡ್ಡೆಯು ಕಂದು ಬಣ್ಣಕ್ಕೆ ತಿರುಗಿ ಕೊಳೆತು ಸಾಯುತ್ತದೆ. ಇದನ್ನು ನಾವು ರಾಸಾಯನಿಕವಾಗಿ ಹೇಗೆ ನಿರ್ವಹಣೆ ಮಾಡಬೇಕು ಅಂತಂದರೆ, ಅಲಿಕಾ 0.5 ml, ಅದರ ಜೊತೆಗೆ ಅನ್ಶುಲ್ ಮ್ಯಾಗ್ಸಿನಿಮ್ 3.4 ml ಮತ್ತು ಅನ್ಶುಲ್ ಸ್ಟಿಕ್ಮ್ಯಾಕ್ಸ್ 1 ml ಪ್ರತಿ ಲೀಟರ್ ನೀರಿಗೆ ಬೆರೆಸಿ ಸಿಂಪಡಣೆ ಮಾಡಬೇಕು. ಈ ವಿಡಿಯೋದಲ್ಲಿ ಮೆನ್ಷನ್ ಮಾಡಿರುವಂಥ ಎಲ್ಲ ರಾಸಾಯನಿಕ ಕೀಟನಾಶಕಗಳು ನಮ್ಮ ಅಗ್ರಿಪ್ಲೆಕ್ಸ್ ಇಂಡಿಯಾ ವೆಬ್ಸೈಟಲ್ಲಿ ದೊರೆಯುತ್ತದೆ. ಈ ಕೂಡಲೇ ಅಗ್ರಿಪ್ಲೆಕ್ಸ್ ವೆಬ್ಸೈಟ್ಗೆ ಸಂಪರ್ಕಿಸಿ.